ಎಲ್ಲ ಕಡೆನೂ ಬಿಸ್ಕಾಫ್ ಬಿಸ್ಕೆಟ್ಸ್ದೇ ಹವಾ ಆಗಿಬಿಟ್ಟಿದೆ. ಅದರಲ್ಲೂ ಇಂಡಿಯಲ್ಲಿ ಲಾಂಚ್ ಆದಮೇಲಂತೂ ಸಿಕ್ಕಾಬಟ್ಟೆ ಟ್ರೆಂಡು. ಬಿಸ್ಕಾಫ್ ಚೀಸ್ ಕೇಕ್ ಅಂತೆ, ಬಿಸ್ಕಾಫ್ ಸ್ಪ್ರೆಡ್ ಅಂತೆ, ಬಿಸ್ಕಾಫ್ ಮಿಲ್ಕ್ ಶೇಕ್ಗಳಾಗಲಿ ಏನಾರು ಮಾಡ್ಬೋದು. ನೀವು ಈ ಒಂದು ಬಿಸ್ಕಾಫ್ ಸ್ಪ್ರೆಡ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೋಬೋದು. ಎಲ್ಲ ಥರ ಚೀಸ್ ಕೇಕ್ ಮಾಡಿದಾಗೆಲ್ಲ ಏರ್ ಹಾಕೋಬೋದು, ಇಲ್ವಾ ಮಿಲ್ಕ್ ಶೇಕ್ಗಳನ್ನ ಹಾಲಿಗೆ ಹಾಲಿಗೆ ಒಂದು 2 ಸ್ಪೂನ್ ಈ ಸ್ಪ್ರೆಡ್ನ ಹಾಕ್ಕೊಂಡು ಪಲ್ಸ್ ಮಾಡಿದ್ರೆ ನಿಮಗೆ ಬಿಸ್ಕಾಫ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಬಿಸ್ಕಾಫ್ ಬಿಸ್ಕೆಟ್ಸ್ನ ನೀವು ಫಸ್ಟು ಕ್ರಷ್ ಮಾಡ್ಕೋಬೇಕು. ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಎಷ್ಟು ಬೇಕು ಸ್ಪ್ರೆಡ್ಡು ಅಷ್ಟು ಬಿಸ್ಕೆಟ್ಸ್ ದೊಡ್ಡ ಪ್ಯಾಕೆಟ್ನ ನೀವು ತೊಗೊಂಡು ಮಾಡ್ಕೋಬೋದು. ಅದೇನು ತಕ್ಷಣಕ್ಕೆ ಮಾಡ್ಕೋಬೋದು, ತೊಂದರೆ ಇಲ್ಲ. ಸ್ವಲ್ಪ ಬೆಣ್ಣೆ, ಬಟರ್, ಕಂಡೆನ್ಸ್ ಮಿಲ್ಕ್, ಸ್ವೀಟ್ ಬಿಸ್ಕೆಟ್ಸ್ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಹಾಕ್ಕೊಂಡ್ರೆ ನಿಮಗೆ ಕ್ರೀಮಿ ಆಗಿರುವಂಥ ಬಿಸ್ಕಾಫ್ ಸ್ಪ್ರೆಡ್ ರೆಡಿ ಆಗುತ್ತೆ. ಸಿಕ್ಕಾಬಟ್ಟೆ ಮನೇಲಿ ಈಸಿಯಾಗಿ ಮಾಡೋವಂಥ ಇದು. ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ, ಪಾಮ್ ಆಯಿಲ್ ಇಲ್ಲ, ಏನೂ ಇಲ್ಲ. 1 to ಡಬಲ್ ಪ್ರೈಸ್ ಕೊಡೋ ಬದಲು ಮನೇಲೆ ವಿತಿನ್ 2 ಮಿನಿಟ್ಸ್ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ